ದಿಸ್ ಇಸ್ ಮೈ ನ್ಯೂ ಕಾರ್. ಅದರಲ್ಲಿ ಪಂಚ್ ಐಡಿಯಾ ಇದ್ದಿದ್ದು, ಬಟ್ ಶೋರೂಮ್ ಅವ್ರು ತುಂಬ ಲೇಟ್ ಮಾಡಿಬಿಟ್ಟು ಆಟೋಮೆಟ್ರಿಕ್ಸ್ ಅಂತ ಹಾಸನಲ್ಲಿ ತುಂಬ ಲೇಟ್ ಮಾಡಿದ್ರು, ಡಿಲೇ ಮಾಡಿದ್ರು. ಇನ್ನೂ ಕೂಡ ಪ್ರಾಬ್ಲಮ್ ಏನಂದರೆ ಸೀಟ್ ಕವರ್ ಹಾಕ್ಸ್ಬೇಕು. 3 ದಿನ ಮಾಡಿದ್ದಾರೆ, ಡೆಲಿವರಿ ಆಗಿ 5 ದಿನ ಆಗಿದೆ. ಇನ್ನೂ 3 ದಿನ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಅವರು. ಓಕೆ ಇವತ್ತು ಮಾಡೋಣ ಅದಕ್ಕೆ ಇವತ್ತೇ ಮಾಡಿಬಿಡೋಣ, ಜೊತೆಗೆ ವೀಡಿಯೋನು ಮಾಡೋಣ ಅಂತ ಅಂದ್ಕೊಂಡೆ. ಒತ್ತಿಕ ಆತಾಡಿ ಉನ್ನ ಕಾಲ್ಗೆ ಸಿಗಾಕೋಬೇಡ. ಸೊ ಆ್ಯಕ್ಚುಲಿ ಇವಳಿಗೆ ಲಿಯೋ ಅಲ್ಲಿ ಕ್ಯಾಮ್ರಾ ನೋಡು ಬೇರೆ ತಿನ್ನೋದ್ರಲ್ಲೇ ಇರಬೇಡ ನೀನು ಅಕ್ಕನ ಲಿಯೋ. ಈಗ ಇವಳಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮತ್ತೆ ಕಾರ್ದು ಕಂಪ್ಲೀಟ್ ವಿಡಿಯೋ ಮಾಡೋದ ಅಂದ್ಕೊಂಡಿದ್ದೀನಿ. ಸೊ ತಿನ್ನೋದ್ರಲ್ಲೇ ಇರ್ತೀಯ, ಬನ್ನಿ ಹೋಗೋಣ. ಸೊ ವಿಡಿಯೋ ಮಾಡೋಕ್ಕೆ ಸಪ್ರೇಟಾಗಿ ಹೋಗಿ ಜಾಗದಲ್ಲಿ ರೆಕಾರ್ಡ್ ಮಾಡೋದ. ಆತಾಡಿ ಉನ್ನ ಲೇ ಸಿತ್ತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮೈ ನ್ಯೂ ಕಾರ್, ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ಪ್ಲಸ್ ವೇರಿಯಂಟ್. ಯಾಕೆ ಕ್ರಿಯೇಟಿವ್ ಪ್ಲಸ್ ವೇರಿಯಂಟ್ ಅಂದರೆ ನನಗೆ ಕಾರ್ಸ್ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ಬೈಕ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಕಾರ್ಸ್ ಬಗ್ಗೆ ಐಡಿಯಾ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಐಡಿಯಾನೇ ಬೇರೆ ಇತ್ತು, ಟಾಟಾ ಪಂಚ್ ತಗೊಳ್ಳೋದ ಓಡಾಡೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಆದರೆ ಟಾಟಾ ನೆಕ್ಸಾನ್ ಸಿಕ್ತು. ಇದ್ರ ಹಿಂದೆ ಬ್ಯಾಕ್ ಸ್ಟೋರಿ ತುಂಬ ದೊಡ್ಡದಾಗೇ ಐತೆ. ಟಾಟಾ ನೆಕ್ಸಾನ್ ಯಾಕೆ ತಗೊಂಡೆ, ಟಾಟಾ ಪಂಚ್ ಬಿಟ್ಟು ಅನ್ನೋ ಥರ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು ಲೈಕ್ ಮ್ಯಾಗ್ ವೀಲ್ಸ್ ಇಲ್ಲ ಇದಕ್ಕೆ, ಹಾಗೆ. ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ, ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟು ಇಲ್ಲ. ಸೊ ಮ್ಯಾಗ್ ವೀಲ್ಸ್ ಇದ್ರೇ ಕಾರ್ ಓಡೋದು ಅನ್ನೋ ಥರ. ನನಗೇನಿತ್ತು, ಸನ್ ರೂಫ್ ಇರಬೇಕು, ಅದು ಎದ್ದು ನಿಂತ್ಕೊಳ್ಳೋಕ್ಕಲ್ಲ, ಜಸ್ಟ್ ಒಂದು ಲುಕ್ಕಿಗೋಸ್ಕರ ಸನ್ ರೂಫ್ ಇರ್ಬೇಕು. ನನ್ನ ಹತ್ರ ಮಹೇಂದ್ರ 3XO ಇದೆ, ಅದರಲ್ಲೂ ಸನ್ ರೂಫ್ ಇದೆ. ಜಸ್ಟ್ ಇರಬೇಕು, ಯಾಕಂದರೆ ಆಮೇಲೆ ಅದನ್ನು ರೆಡಿ ಮಾಡಿಸ್ತೀನಿ ಅಂದರೆ ಚೆನ್ನಾಗಿರಲ್ಲ ಅಂತ. ಸೊ ಅದ್ರ ಜೊತೆಗೆ ಕ್ರಿಯೇಟಿವ್ ಪ್ಲಸ್ ತಗೊಂಡಿರೋದು. ಆ್ಯಂಡ್ ಇದರಲ್ಲಿ ಹೇಳಬೇಕು ಅಂದರೆ 2026 ಫೇಸ್ ಲಿಫ್ಟ್ ಮಾಡಲ್ ಇದು. ಸೊ ಅದು ಜಸ್ಟ್ ತಿಳ್ಕೊಂಡಿದ್ದು ನಾನು ನಾರ್ಮಲಾಗಿ, ಓಕೆ ಈ ಥರ ಎಲ್ಲ ಇದೆಯಾ ಅಂತ. ನೀವು ನೋಡಿರ್ಬೋದು ಟಾಟಾ ಯಾಕೆ ತಗೊಂಡೆ ಅಂದರೆ ಅದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಆಟೋಮೆಟಿಕ್ AMT. ಆಟೋಮೆಟಿಕ್ ಯಾಕೆ ತಗೊಂಡೆ ಅಂದರೆ ನನಗೆ ಗೇರ್ ಅಷ್ಟು ಕಂಫರ್ಟಬಲ್ ಇಲ್ಲ, ಯಾಕಂದರೆ ನನ್ನ ಹತ್ರ ಗೇರ್ ಆಲ್ರೆಡಿ 3XO ಮಹೇಂದ್ರ ಇರೋ ಕಾರಣಕ್ಕೋಸ್ಕರ ಆಟೋಮೆಟಿಕ್ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ತಗೊಂಡೆ. ನಿಜವಾಗ್ಲೂ ಟಾಪ್ ನಾಚ್. ಒಂದೇ ದಿನದಲ್ಲಿ ಕಾರ್ ಕಲ್ತಿದ್ದು. ನನಗೆ ಕಾರ್ ಓಡ್ಸೋಕ್ಕೆ ಬರಲ್ಲ, ಬಟ್ ಒಂದೇ ದಿನದಲ್ಲಿ ಈ ಕಾರ್ನ ಕಲಿತೆ, ಅದು ಇಷ್ಟು ದೊಡ್ಡ ಕಾರ್ನ. ಅನ್ಬಿಲೀವೇಬಲ್ ಆ್ಯಕ್ಚುಲಿ. ಒಳಗಡೆ ಮಾಮೂಲಿ ದೊಡ್ಡ SUV ಥರ ಫೀಲ್ ಬರುತ್ತೆ. ಲೈಕ್ ಒಂದೊಳ್ಳೆ ಕಾಂಪ್ಯಾಕ್ಟಾಗಿ ಆ್ಯಂಡ್ ಸೂಪರಾಗಿ, ನನಗೆ ಸ್ವಲ್ಪ ದೊಡ್ಡದು ಅನ್ನೋ ಫೀಲ್ ಬಂತು. ಬಟ್ ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿದೆ ನನಗೆ. ಆ್ಯಂಡ್ ಕಾರ್ ಬಗ್ಗೆ ಈ ಟಾರ್ಕು, ನ್ಯೂಟನ್ನು ಅದ್ರ ಬಗ್ಗೆ ಎಲ್ಲ ನನಗೊಂದು ಚೂರು ಐಡಿಯಾ ಇಲ್ಲ. ಆಕ್ಸಿಲೇಟ್ರ್ ಕೊಟ್ಟರೆ ಮುಂದೆ ಹೋಗುತ್ತೆ ಬರುತ್ತೆ, ಅದು ಆಮೇಲೆ ಹೋಗ್ತಾ ನೋಡ್ಕೊಳ್ಳೋದ ಅಂದ್ಕೊಂಡೆ. ಬಿಕಾಸ್ ನನಗೆ ಫೇಸ್ ಲಿಫ್ಟ್ ಅಂದರೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಸೊ 2026 ಮಾಡಲು ಅದರಲ್ಲಿ ಪಂಚ್ ಐಡಿಯಾ ಇದ್ದಿದ್ದು, ಬಟ್ ಶೋರೂಮ್ ಅವ್ರು ತುಂಬ ಲೇಟ್ ಮಾಡಿಬಿಟ್ಟು ಆಟೋಮೆಟ್ರಿಕ್ಸ್ ಅಂತ ಹಾಸನಲ್ಲಿ ತುಂಬ ಲೇಟ್ ಮಾಡಿದ್ರು, ಡಿಲೇ ಮಾಡಿದ್ರು. ಇನ್ನೂ ಕೂಡ ಪ್ರಾಬ್ಲಮ್ ಏನಂದರೆ ಸೀಟ್ ಕವರ್ ಹಾಕ್ಸ್ಬೇಕು. 3 ದಿನ ಮಾಡಿದ್ದಾರೆ, ಡೆಲಿವರಿ ಆಗಿ 5 ದಿನ ಆಗಿದೆ. ಇನ್ನೂ 3 ದಿನ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಅವರು. ಓಕೆ ಇವತ್ತು ಮಾಡೋಣ ಅದಕ್ಕೆ ಇವತ್ತೇ ಮಾಡಿಬಿಡೋಣ, ಜೊತೆಗೆ ವೀಡಿಯೋನು ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೂ ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ, ಒಳಗಡೆ ಬನ್ನಿ. ಸೊ ಈ ಕಾರ್ದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸೀಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪೊಸಿಷನ್ನು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಿಂದೆ ಒಂದು 3 ಜನ ಕೂತ್ಕೋಬೋದು, ಮುಂದೆ ಇಬ್ಬರೇ ಕೂತ್ಕೊಳ್ಳೋಕೆ ಸಾಧ್ಯ. ಆ್ಯಂಡ್ ಇನ್ನೊಂದು ಇದರಲ್ಲಿ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಟಾಟಾ ಪಂಚಲ್ಲಿ ಇರಲಿಲ್ಲ ಅನಿಸುತ್ತೆ ಇದು. ಲಿಯೋ ಇರೋ ಈ ಒಳಗಡೆ ಏನು ಬೇಕಾದ್ರೆ ಫಿಲ್ ಮಾಡ್ಕೋಬೋದು. ಬಟ್ ಇವಾಗ ಸದ್ಯಕ್ಕೆ ನನಗೆ ಏನೇನು ಆಕ್ಸೆಸರೀಸ್ ಬೇಕು ಅದನ್ನು ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಎಕೋ ಆ್ಯಂಡ್ ಸ್ಪೋರ್ಟ್ಸ್ ಮತ್ತು ಸಿಟಿ ಮೋಡ್ ಇದೆ. ಮೇಯ್ನಾಗಿ ಈ ಲೈಟು ಸೈಕಾಗಿರುತ್ತೆ. ಈ ಟಾಟಾ ಅನ್ನೋ ಲೋಗೋ ಮತ್ತು ಈ ಕ್ಲಸ್ಚರ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಇದು ನಾನು ಡಿಜಿಟಲಾಗೇ ತಗೋಬೇಕು, ಟಚ್ ಕಂಟ್ರೋಲ್ ಇತ್ತು ಇಲ್ಲಿ ಕೆಳಗಡೆ ಇರೋದು. ಸೊ ಬಟ್ ಆದರೆ ಅದು ತಗೊಳ್ಳೋಕ್ಕೆ ಆಗದೇ ಇರೋ ಕಾರಣ ಏನಂದರೆ, ನನಗೆ ಓಕೆ ಇದು ಟಚ್ ಕಂಟ್ರೋಲ್ ಆಗೋದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಾನು ತಗೊಳ್ಳಿಲ್ಲ. ಮತ್ತು ಡಿಸ್ಪ್ಲೇ ಸಖತ್ತಾಗಿದೆ, ಸೀರಿಯಸ್ಲಿ ಸೂಪರಾಗಿರೋ ಒಂದು ಡಿಸ್ಪ್ಲೇ ಇದು. ನನಗೆ ಹೆವಿ ಇಷ್ಟ ಟಚ್ ಕಂಟ್ರೋಲ್ ಜೊತೆಗೆ. ಯಾಕಂದರೆ ಟಾಟಾ 3XOನಲ್ಲಿ ನನಗೆ ಬೇಜಾರಾಗಿದ್ದ ವಿಷಯ ಅಂದರೆ ಇದು ಚೆನ್ನಾಗೇ ಇಲ್ಲ, ಅಷ್ಟು ಚೆನ್ನಾಗಿಲ್ಲ ಇನ್ ದ ಸೆನ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಮತ್ತು ಈ ಕಂಪ್ಲೀಟ್ ಕಲರ್ಸ್ ಆಗಿರಲಿ, ಡೋರ್ದು ಇದಾಗಿರಲಿ ಎಲ್ಲ ಚೆನ್ನಾಗಿದೆ. ಬಟ್ ಒಂದೊಂದು ಟೈಮ್ ಏನಾಗುತ್ತೆ ತುಂಬ ಪ್ಲಾಸ್ಟಿಕ್ ರಿಲೇಟೆಡ್ ಆಗೈತೆ ಅನಿಸುತ್ತೆ. ಲೈಕ್ ತುಂಬ ಇಲ್ಲಿ ನೋಡಿ ಫುಲ್ ಅಲ್ಲಾಡುತ್ತೆ, ಪ್ಲಾಸ್ಟಿಕ್ ತುಂಬ ಮಾಡಿರೋ ಥರ ಫೀಲ್ ಆಗುತ್ತೆ. ಆ್ಯಂಡ್
ತುಂಬ ಎಕ್ಸ್ಪ್ಲೇನ್ ಮಾಡೋ ಅಷ್ಟೆಲ್ಲ ನನಗೆ ಇದಿಲ್ಲ ಲೈಕ್ ಈ ಥರ ಆ ಥರ ಅಂತ. ಓಡುತ್ತೆ, ಸೂಪರಾಗಿ ಓಡುತ್ತೆ. ಎಕೋನಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ. ಆ್ಯಂಡ್ ಇಲ್ಲಿ ತನಕ ನನಗೆ ಒಳ್ಳೆ ಮೈಲೇಜ್ ಬಂದಿಲ್ಲ. ಟೋಟಲಾಗಿ 10,000 ತನಕ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಸಿಟಿನಲ್ಲೇ ಆಲ್ಮೋಸ್ಟ್ ಅಲ್ಲಿ ಓಡಿಸ್ತಾ ಇರೋದು ಮಿಡ್ಡಲ್ಲಿ. ಆ್ಯಂಡ್ ಸ್ಪೋರ್ಟ್ಸಲ್ಲಿ ನಾನು ಹೈವೇಲಿ ಹೋದಾಗ ಸ್ಪೋರ್ಟ್ಸ್ ತಗೊಂಡಿದ್ದೆ, ತುಂಬ ಸಖತ್ ಪಿಕಪ್ ಐತೆ. ಆ್ಯಂಡ್ ಸಮ್ ಟೈಮ್ ಏನು ಅನಿಸುತ್ತೆ ಅಂದರೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ ಹೋಗ್ಬೇಕಾದ್ರೆ ತುಂಬ ಎಳ್ದು ಹೋಗೋ ಥರ ಇತ್ತು. ಸೊ ಲೈಕ್ ಗೇರ್ ಚೇಂಜ್ ಆಗೋ ಥರ. ಮಿಕ್ಕಿದ್ದು ಹೇಳಬೇಕು ಅಂದರೆ ಅಷ್ಟೇ, ಕಂಪ್ಲೀಟ್ ಇದು ನನ್ನ ಕಾರ್ ಸೆಟಪ್ ಕಂಪ್ಲೀಟ್ ಇಷ್ಟೇ. ಆ್ಯಂಡ್ ಮೇಯ್ನಾಗಿ ಇದನ್ನು ಹೇಳೋಕ್ಕೆ ಮರ್ತುಬಿಟ್ಟೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದ ವಿಚಾರ ಇದರಲ್ಲಿ ಏನಂದರೆ ಹೇ ಸೀರಿನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಹೇ ಟಾಟಾ ಓಪನ್ ಸನ್ರೂಫ್. ಹೇ ಟಾಟಾ ಕ್ಲೋಸ್ ಸನ್ರೂಫ್. Okay, closing sunroof. ಸೈಕ್ ಆಗಿದೆ ಅಲ್ವಾ? ಅಧ್ಯಕ್ಷ ಫಿಲಮಲ್ಲಿ ಮೇಲ್ಗಡೆ ಹಂಗಲ್ಲ ನನ್ನ ಕೈ ಕಾಣಿಸ್ತಿದ್ಯಾ, ಯಾರಾದರೂ ಬಂದರೆ ಕೇಳಿ ಅನ್ನೋ ಥರ ಒಂದು ಫೀಲ್ ಇದು. ಈ ಕವರ್ ಕಿತ್ತಾಕ್ಬೇಕು ಫಸ್ಟು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್.